ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 28ನೇ ಕಂತಿನ ಈ ಕ್ಷಣದ ಲೈವ್ ಅಪ್ಡೇಟ್ ಜೊತೆಯಲ್ಲಿ ಪ್ರಮುಖವಾಗಿ ಪೆನ್ಷನ್ ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಇನ್ನು ಮುಂದೆ ಬರ್ತಾ ಇಲ್ಲ. ಪ್ರಮುಖವಾದ ಕಾರಣ ಏನು ಅಂತ ಹೇಳಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಈಗ ಆಲ್ರೆಡಿ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಕೂಡ ಬಿಡುಗಡೆ ಆಗಿದ್ರು ಸಹ ಒಂದಿಷ್ಟು ಜನರಿಗೆ ಹಣ ಬಂದಿಲ್ಲ. ಯಾಕೆ ಅಂತಾನೂ ಕೂಡ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಯಾವಾಗ ಬಿಡುಗಡೆ ಆಗ್ಬೋದು, ಎಲ್ರಿಗೂ ಯಾವಾಗ ಜಮಾ ಆಗ್ಬೋದು ಅಂತಾನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಗೃಹಲಕ್ಷ್ಮಿ 28ನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಆಗಿ ಸುಮಾರು ಒಂದು 5-6 ದಿನ ಆಗಿದೆ. 5 ದಿನ ಕಂಪ್ಲೀಟ್ ಆಗಿದೆ, 6ನೇ ದಿನ ಕಾಲಿಟ್ಟಿದೆ. ಬಟ್ ಆದರೂ ಸಹ ಒಂದು 30-35% ಜನರಿಗೆ ಮಾತ್ರ ಹಣ ಜಮಾ ಆಗಿತ್ತು. ಕಳೆದ 2-3 ದಿನಗಳಲ್ಲಿ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ದಾವಣಗೆರೆ ಜಿಲ್ಲೆ ಇರ್ಬೋದು, ಸಾಕಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಆಗಿದೆ. ಇವತ್ತು ಬೆಳಿಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 64% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. 36% ಜನ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. ನೀವು ಗಮನಿಸಬಹುದು, ಮೊದಲು ಒಂದು 8%, 8ರಿಂದ 10, ಅದಾದ ನಂತರ 15ರಿಂದ 20, ಅದಾದ ನಂತರ 25ರಿಂದ 30, ಇವಾಗ 65ರಿಂದ 70%, ಅಂದ್ರೆ ನಿಮ್ಗೆ 60ರಿಂದ 65% ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಜಮಾ ಶುರುವಾಗಿದೆ. ಕೆಲವೊಂದಿಷ್ಟು ಜಿಲ್ಲೆ, ಹಾವೇರಿ ಜಿಲ್ಲೆ ಇರ್ಬೋದು, ಕೊಡಗು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಬಹುತೇಕ ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಮೈಸೂರು ಡಿಸ್ಟಿಕ್ ಬಹುತೇಕ ಜನರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ. ಯಾರು ಕೂಡ ವರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ 2ನೇ ಹಂತದ ಹಣ ಬಿಡುಗಡೆ ಆರಂಭ ಆಗಿದೆ. ಬಾಕಿ ಇರುವಂತ ಎಲ್ರಿಗೂ ಸಹ ಹಣ ಜಮಾ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಪೆಂಡಿಂಗ್ ಉಳ್ಕೊಂಡ್ರೆ 3ನೇ ಹಂತ ಹಣ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಹಣ ಜಮಾ ಆಗುತ್ತೆ. 3ನೇ ಹಂತದಲ್ಲೂ ನಿಮಗೆ ಜಮಾ ಆಗಲಿಲ್ಲ, 90% ಗಿಂತ ಹೆಚ್ಚು ಜನರಿಗೆ ಜಮಾ ಆಗಿದೆ, ನಿಮಗೆ ಉಳ್ಕೊಂತು ಅಂದ್ರೆ 29ನೇ ಕಂತು ರಿಲೀಸ್ ಆಗುವ ಸಂದರ್ಭದಲ್ಲಿ ರಿಲೀಸ್ ಆಗುತ್ತೆ. ಯಾಕೆಂದ್ರೆ ಈಗ ಕೆಲವೊಂದಿಷ್ಟು ಫಲಾನುಭವಿಗಳು 27 ಮತ್ತು 28ನೇ ಕಂತಿನ ಹಣ ಎರಡೂ ಕೂಡ ಒಂದೇ ದಿನದಲ್ಲಿ ಅಥವಾ 2 ದಿನ ಡಿಫರೆನ್ಸ್ ಅಲ್ಲಿ ಜಮಾ ಆಗ್ತಾ ಇರೋದು ನೀವು ಗಮನಿಸಿರ್ಬೋದು, ಓಕೆನಾ. ಹಾಗಾಗಿ 28ನೇ ಕಂತಿಗೆ ಯಾರು ಕೂಡ ವರಿ ಮಾಡೋದು ಬೇಡ. ಇನ್ನ ಪೆನ್ಷನ್ ಪ್ರತಿ ತಿಂಗಳು ಪೆನ್ಷನ್ ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಕೆಲವೊಂದಿಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಯಾರೆಲ್ಲ ಬೆನಿಫಿಟ್ ಗಳನ್ನ ಪಡ್ಕೊಂತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಈಗ 60 ವರ್ಷ ಮೇಲ್ಪಟ್ಟವರಿಗೆ ವಯಸ್ಕರ ವೇತನ ಅಂತ ಏನ್ ಬರುತ್ತೆ, 60 ವರ್ಷ ಆಗಿರೋದೇ ಇಲ್ಲ ಅವರಿಗೆ. ಬಟ್ ಆದ್ರೆ ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಷನ್ ಮಾಡಿಬಿಟ್ಟು ನಾವು ಈ ಒಂದು ಯೋಜನೆಗೆ ಎಲಿಜಿಬಿಲಿಟಿ ಇದೀವಿ ಅಂತ ಹೇಳಿ ಸಬ್ಮಿಟ್ ಮಾಡಿ ಆ ಒಂದು ಯೋಜನೆಯ ಲಾಭ ಪಡ್ಕೊಂತಾ ಇರ್ತಾರೆ. ಇಂಥ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಅನಧಿಕೃತವಾಗಿ ಏನು ಪೆನ್ಷನ್ ನ ಪಡ್ಕೊಂತಾ ಇದ್ದಾರೆ ಅಂತಹ ಒಂದು ಫಲಾನುಭವಿಗಳನ್ನ ಪಟ್ಟಿಯಿಂದ ಹೊರಗಡೆ ಇಡುವಂತ ಕೆಲಸ ಮಾಡಿದ್ದಾರೆ. ನೀವು ನಿಜವಾಗ್ಲೂ 60 ವರ್ಷ ದಾಟಿದ್ದು ಆದ್ರೂ ನಿಮಗೆ ಪೆನ್ಷನ್ ಬರ್ತಿಲ್ಲ ಅಂದ್ರೆ ಸದ್ಯಕ್ಕೆ ನೀವು ನಿಮ್ಮ ಹತ್ತಿರದ ವಿಲೇಜ್ ಅಕೌಂಟೆಂಟ್ಗೆ ನೀವು ಸದ್ಯದ ಏನ್ ಮಾಡ್ಬೇಕಾಗಾದ್ರೆ, ನೀವು ನಿಮ್ಮ ಸ್ಕೂಲಿಂದ ಏನು ಸ್ಕೂಲಲ್ಲಿ ಎಜುಕೇಶನ್ ಮಾಡಿರ್ತೀರಲ್ಲ ಅಲ್ಲಿದು ನಿಮ್ಗೆ ಸ್ಕೂಲಿನ ದಾಖಲಾತಿಯನ್ನ ಸಬ್ಮಿಟ್ ಮಾಡಬೇಕು. ಅಂದ್ರೆ ಏಜ್ ಪ್ರೂಫ್ ಆಗಿ ನೀವು ಸಬ್ಮಿಟ್ ಮಾಡಬೇಕು. ಇಲ್ಲ ಡಾಕ್ಟರ್ ಸರ್ಟಿಫಿಕೇಟ್, ನಿಮ್ಗೆ ಏನು ಏಜ್ ಇದೆ ಅನ್ನೋದನ್ನ ಡಾಕ್ಟರ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಮತ್ತೆ ನೀವು ಸರಿಪಡಿಸ್ಕೋಬೇಕು. ಕರೆಕ್ಟ್ ಆಗಿ ನಿಮಗೇನಾದ್ರೂ ರೈಟ್, ನೀವು ಆ ಒಂದು ಯೋಜನೆಯ ಲಾಭ ತಗೊಳ್ಳಿಕ್ಕೆ ಅರ್ಹರಾಗಿದ್ದೀರಾ, ನಿಜವಾಗ್ಲೂ 60 ವರ್ಷ ಆಗಿದೆ ಅಂದ್ರೆ ನೀವು ಆ ಕೆಲಸ ಮಾಡಬಹುದು. ನಿಮ್ದು ಏನಾದ್ರೂ ರದ್ದಾಗಿದ್ರೆ, ಯಾಕೆಂದ್ರೆ ಪರಿಷ್ಕರಣೆ ನಡೀತಾ ಇರೋದ್ರಿಂದ ಸಾಕಷ್ಟು ಜನರಿಗೆ ಪೆನ್ಷನ್ ಬಂದಿಲ್ಲ. ಬಟ್ ಏನಾದ್ರೂ ನಿಮ್ಗೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಮಾತ್ರ ಬಂದಿಲ್ಲ, ಫೆಬ್ರವರಿ ಜನವರಿ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇತ್ತು, ಮಾರ್ಚ್ ತಿಂಗಳದ್ ಮಾತ್ರ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ವೇಟ್ ಮಾಡಿ. ಮಾರ್ಚ್ ತಿಂಗಳ ಹಣ ಈಗ ಆಲ್ರೆಡಿ 75% ಜನರಿಗೆ ಬರೋದು ಬಾಕಿ ಇದೆ. ಕೇವಲ 25% ಜನರಿಗೆ ಮಾತ್ರ ಬಂದಿದೆ. ದಿನೇ ಜಮಾ ಆಗ್ತಾ ಇದೆ, ಸ್ಲೋ ಆಗಿ ಜಮಾ ಆಗ್ತಾ ಇದೆ. ಆರ್ಥಿಕ ವರ್ಷ ಕೊನೆ ಆಗಿರೋದ್ರಿಂದ, ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಸ್ಲೋ ಇದೆ. ಮಾರ್ಚ್ ತಿಂಗಳ ಹಣ ಒಂದೇ ಬಂದಿಲ್ಲ ಅಂತ ಹೇಳಿ ವರಿ ಮಾಡಬೇಡಿ. 4-5 ತಿಂಗಳಿಂದ ಹಣ ಬರ್ತಿಲ್ಲ ಅಂದ್ರೆ ನಿಮ್ಮ ಒಂದು ಯೋಜನೆ ಕ್ಯಾನ್ಸಲ್ ಆಗಿರ್ಬೋದು. ನಿಮ್ಗೆ ದಯವಿಟ್ಟು ಹತ್ತಿರದ ಯಾವುದೇ CSC ಕೇಂದ್ರ ಅಥವಾ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಚೆಕ್ಔಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.